ಹಾಯ್ ವೆಲ್ಕಮ್ ಟು ಅನಿತಾ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಇವತ್ತು ನಾವು ನಮ್ಮ ಏರಿಯಾದಲ್ಲಿ ಅಂದರೆ ನ್ಯೂ ತಿಪ್ಸಂದ್ರದಲ್ಲಿ ಯಾವ ರೀತಿ ಶಿವರಾತ್ರಿ ಹಬ್ಬನ ಆಚರಣೆ ಮಾಡಲಾಯಿತು ಮತ್ತು ನಾವು ಶಿವರಾತ್ರಿಯ ಜಾಗರಣೆ ಯಾವ ರೀತಿ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇದು ಶಿವರಾತ್ರಿ ಹಬ್ಬಕ್ಕೋಸ್ಕರ ನಿರ್ಮಿತ ಆಗಿರುವಂಥ ದೇವಾಲಯ. ಯಾಕಂದರೆ ಒಂದು ಪ್ಲೇ ಗ್ರೌಂಡಲ್ಲಿ ಶಿವರಾತ್ರಿ ಹಬ್ಬಕ್ಕೋಸ್ಕರನೇ ದೇವಾಲಯ ಥರ ಸೆಟ್ ಹಾಕಿ ಶಿವರಾತ್ರಿ ಹಬ್ಬನ ವಿಜೃಂಭಣೆಯಿಂದ ಮಾಡಲಾಯಿತು. ಹಾಯ್ ನೋಡಿ, ಇವತ್ತು ನಮ್ಮ ಏರಿಯಾ ನ್ಯೂ ತಿಪ್ಪಸಂದ್ರದಲ್ಲಿ ಶಿವರಾತ್ರಿ ಹಬ್ಬದ ಆಚರಣೆ ಅದ್ದೂರಿಯಾಗಿ ನಡೀತಾ ಇದೆ. ಅದರ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಶಿವರಾತ್ರಿ ಹಬ್ಬಕ್ಕೆ ನಿರ್ಮಾಣ ಆಗಿರುವಂಥ ದೇವಾಲಯದ ಒಳಗಡೆ ಹೋಗೋಣ. ಇದು ಎಂಟ್ರಿ ಗೇಟು, ಎಕ್ಸಿಟ್ ಅದ್ರ ಪಕ್ಕ ಇದೆಯಲ್ಲ ಆ ಕಡೆಯಿಂದ ಬರಬೇಕು. ಇವಾಗ ನಾವು ದೇವರ ದರ್ಶನ ಪಡೆಯೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಮಗೆ ಹೋಗ್ತಾ ಇದ್ದಾಗ ಇದು ಸೆಟ್ ಅನ್ನೋ ಥರ ಫೀಲ್ ಆಗಲಿಲ್ಲ, ಯಾಕಂದ್ರೆ ನಿಜವಾದ ದೇವಾಲಯ ಅನ್ನೋ ಥರನೇ ನಿರ್ಮಿತ ಆಗಿದೆ ಈ ಸೆಟ್ಟು. ಇಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಹೋಮ ಯಾಗಾದಿಗಳು ಮತ್ತು ಪೂಜೆಗಳನ್ನೆಲ್ಲ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ರಾತ್ರಿ ಮನರಂಜನೆ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದಾರೆ ಶಿವರಾತ್ರಿ ಜಾಗರಣೆಯ ಪ್ರಯುಕ್ತ. ಇವಾಗ ನಾವು ಇಲ್ಲಿ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ದಕ್ಷಿಣ ಭಾರತದ ಖ್ಯಾತ ಚಿತ್ರನಟಿ ಅನುಷ್ಕಾ ಶೆಟ್ಟಿ ಅವರು ಕೂಡ ಬಂದಿದ್ದರು ಇಲ್ಲಿ. ಜೊತೆಗೆ ಯೂಟ್ಯೂಬರ್ ಆಗಿರುವಂಥ ಮಲ್ಲು ಜಮಖಂಡಿ ಅವರು ಕೂಡ ಇಲ್ಲಿ ಭಾಗವಹಿಸಿದರು. ಜೊತೆಗೆ ತುಂಬ ಕ್ಷೇತ್ರದ MLAಗಳು ಕೂಡ ಇಲ್ಲಿ ಭಾಗವಹಿಸಿದ್ರು. ಶಿವರಾತ್ರಿ ಆಚರಣೆಗೆ ಅಕ್ಕಪಕ್ಕದ ಏರಿಯಾದ ಜನರು ಕೂಡ ಇಲ್ಲಿಗೆ ಬರ್ತಾರೆ. ಇಷ್ಟು ಅದ್ದೂರಿಯಾಗಿ ಶಿವರಾತ್ರಿ ಹಬ್ಬನ ನಡೆಸ್ಕೊಡ್ತಾ ಇರೋದು ಜೈ ಕರ್ನಾಟಕದ ಗುಣರಂಜನ್ ಶೆಟ್ಟಿ ಅವರು ಇದನ್ನ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇರೋದು. ಇವರು ಬೇರೆ ಯಾರೂ ಅಲ್ಲ, ಭಾರತ ಸಿನಿಮಾ ನಟಿಯಾದ ಅನುಷ್ಕಾ ಶೆಟ್ಟಿ ಅವರ ಅಣ್ಣ. ಇಲ್ಲಿ ಎಲ್ಲ ಖರ್ಚು ವೆಚ್ಚ ಕೂಡ ಅವರೇ ನೋಡ್ಕೊಳ್ಳುವಂಥದ್ದು. ಇಲ್ಲಿ ಅನುಷ್ಕಾ ಶೆಟ್ಟಿ ಅವರು ಕೂಡ ಬಂದು ದೇವರ ದರ್ಶನ ಪಡೆದು ಹೋದರು. ಹಾಗೆ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ MLA ರಘು ಅವರನ್ನು ಕೂಡ ಅನುಷ್ಕಾ ಶೆಟ್ಟಿ ಅವರು ಮಾತಾಡಿಸ್ಕೊಂಡು ಹೊರಟರು. ಇಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಅದು ಶಿವರಾತ್ರಿ ಹಬ್ಬದ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ ಪೂರ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಮತ್ತು ಟೀ, ಕಾಫಿ, ಮಜ್ಜಿಗೆ, ಪಾನ್ಗ ಎಲ್ಲದರ ವ್ಯವಸ್ಥೆ ಮಾಡಿದರು. ವಿವಿಧ ಬಗೆಯ ಅಡುಗೆಗಳನ್ನ ಕೂಡ ಮಾಡಿಸಿದ್ರು ಅಲ್ಲಿ. ನೋಡಿ, ಇವಾಗ ರಾತ್ರಿಯ ಸಮಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಸ್ಟಾರ್ಟ್ ಆಗಿದೆ. ಶಿವನ ಪೂಜೆ ಇರ್ಬೋದು ಮತ್ತು ಮನೋರಂಜನೆ ಕಾರ್ಯಕ್ರಮಗಳು ಎಲ್ಲ ಕೂಡ ಇವಾಗ ಸ್ಟಾರ್ಟ್ ಆಗಿದೆ. ಅದ್ರದ್ದು ವಿಡಿಯೋ ಇವಾಗ ಪ್ಲೇ ಆಗುತ್ತೆ.
ಜಗತ್ತಿಗೆ ಹೇಳ್ತಕ್ಕಂಥ ಒಂದು ಪಾಯಿಂಟ್ ಅನ್ನು ನೀವು ಹೇಳಲಿಕ್ಕೆ ಏನಂದ್ರೆ ಬಹಳಷ್ಟು ರಾತ್ರಿಗಳು ನಾವು ಪೂಜೆ ಮಾಡ್ತೇವೆ. ಬಹುತೇಕ ರಾತ್ರಿಗಳಲ್ಲಿ ವಿಶೇಷವಾಗಿ ಏನೇನೋ ಆಯಾ ಸಂದರ್ಭಕ್ಕೆ ಬೇರೆ ಇರ್ತದೆ. ಆದರೆ ವೈಜ್ಞಾನಿಕವಾಗಿ ಈ ರಾತ್ರಿ ಇನ್ನೂ ವಿಚಿತ್ರ ವಿಶೇಷ ವೈಭವ. ಯಾಕಂತಂದ್ರೆ ಶಿವ ಅನ್ನುವಂಥದ್ದು ಹೆಸರೇ ಅಲ್ಲ, ಶಿವ ಅಂತ ಕರೀತಕ್ಕಂಥದ್ದು ಹೆಸರು. ಎಲ್ಲಿ ಶುಭ ಅಂತ ಇದೆಯೋ, ಎಲ್ಲಿ ಮಂಗಳ ಅಂತ ಇದೆಯೋ ಅದಕ್ಕೆ ಶಿವ ಅಂತ ಕರೆಯೋದು. ಇಡೀ ರಾತ್ರಿಯ ಮಂಗಳಕರವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ. ಹೇಗೆ ಅಂತಂದ್ರೆ ಖಗೋಳದಲ್ಲಿ ಆಗ್ತಕ್ಕಂಥ ವಿಸ್ಮಯ, ಭೂಮಿಯಿಂದ ಬರಬರ್ತಕ್ಕಂತಹ ಚೇತನ, ಇವೆರಡನ್ನು ಸೇರಿಸಿ ಮಂಗಳಾತ್ಮಕವಾಗಿರ್ತಕ್ಕಂಥ ರಾತ್ರಿ ಆಗೋದ್ರಿಂದ ಇದಕ್ಕೆ ಶಿವರಾತ್ರಿ ಅಂತ ಹೆಸರು. ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ ಅಂತ ಹೇಳಿ, ಅಂದ್ರೆ ಎಲ್ಲೋ ಒಂದು ಗಂಡ ಪಾಪದವೇ ಅಲ್ವಾ? ಗಂಡ ಮಾಡಿದ ಪಾಪ ಹೆಂಡತಿ ಅಂತಲ್ಲ, ಹೆಂಡತಿ ಮಾಡಿದ ಪಾಪ ಗಂಡನಂತಲ್ಲ. ಸೊ ಬಾಯ್ಸ್ ಆರ್ ಪಾಪ. ಸೊ ಅಲ್ಲಿ ಏನಂದ್ರೆ ಇದು 12th ಸೆಂಚುರಿಯಲ್ಲಿ ಅಚಲಾನಂದ ದಾಸರು ಅಂತ ಬಂದಿರೋ ಈ ಸಣ್ಣ ಉದಾಹರಣೆ ಅವ್ರು ಏನ್ ಮಾಡ್ತಾರಂದ್ರೆ ಲಾಸ್ಟ್ ಗೂಗ್ಲಿನ ಹಾಕ್ಬಿಡ್ತಾರೆ. ನೀ ಗಂಡ ನಾ ಹೆಂಡತಿ ಅಂತ ದೇವರಿಗೆ ಬಿಟ್ಬಿಡ್ತಾರೆ. ನೀನೇ ಗಂಡ ಅಪ್ಪ, ನಾನ್ ಮಾಡಿದ ಪಾಪ ಎಲ್ಲ ನಿಂದಾಗ್ಲಿ, ನೀ ಮಾಡಿದ ಪುಣ್ಯ ಎಲ್ಲ ನಪ್ಪ ಆಗಲಿ ಅಂತ ಹೇಳಿ ನಮ್ಮ ಮೇಲೆ ಕಾರಣ ಹೆಂಡತಿಯಾಗಿ, ಅದಕ್ಕೆ ಅವ್ರು ದೊಡ್ಡ ರಕ್ಷಕ ಅಚಲಾನಂದ ಬಿಡ್ತಾರೆ. ಅಚಲಾನಂದನಾದರು 12th ಸೆಂಚುರಿ ಅವರು. ಆವಾಗ ಈ ತರ ಕಂಪ್ಯೂಟರ್ ಈಗ ಜಾಗರಣೆ ಮಾಡಬೇಕು ಮಂಜು, ಗುಡ್ ನೈಟ್ ಹೇಳ್ತಾ ಇದೆಯಲ್ಲ. ಅವೆಲ್ಲ ಜಾಗರಣೆ ಮಾಡ್ತಾ ಇದ್ದೀವಿ, ಶಿವರಾತ್ರಿ ಜಾಗರಣೆ ನೀವು ಕೂಡ ಮಾಡಬೇಕು. ಹೇಗಿದೆ ಮಂಜು? ನಿಮ್ಗೆ ಹೇಗಿದೆ? ನಿದ್ದೆ ಬರ್ತಾ ಇದೆಯಾ? ಜಾಗರಣೆ ಮಾಡಬೇಕು ಅನಿಸ್ತಿದ್ಯಾ? ಎಲ್ಲ ಕಾರ್ಯಕ್ರಮಗಳು ನೋಡ್ತಾ ಇದ್ದಾರೆ, ನಿದ್ದೆ ಬರುತ್ತೆ. ಮಂಜು, ನಿಮ್ಗೆ ನಿದ್ದೆ ಬರ್ತಾ ಇದೆಯಾ? ಇಡೀ ರಾತ್ರಿ ಈ ರೀತಿಯ ವಿವಿಧ ಕಾರ್ಯಕ್ರಮಗಳಿಂದ ನಮ್ಮ ಶಿವರಾತ್ರಿ ಜಾಗರಣೆಯು ಯಶಸ್ವಿಯಾಯಿತು. ವಿಡಿಯೋ ನೋಡ್ತಿರೋ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.